ಪ್ರೈಸ್ ಲಾರ್ಡ್. ಕರ್ತನಲ್ಲಿ ನನ್ನ ಆತ್ಮೀಯ ಸ್ನೇಹಿತರೆ, ಇಂದು ನಾವೆಲ್ಲರೂ ಧ್ಯಾನಿಸುವಂಥ ದೇವರ ವಾಕ್ಯ ಸಂದೇಶ ಕೀರ್ತನೆ 34ನೇ ಅಧ್ಯಾಯದಲ್ಲಿ 19ನೇ ವಾಕ್ಯವನ್ನು ಕರ್ತನ ಮಾತಾಡ್ತಾ ಇದ್ದಾರೆ. ಪ್ರೇರೆ, ಇಂದು ನೀವೆಲ್ಲರೂ ಸಂಕಷ್ಟದಲ್ಲಿರ್ಬೋದು, ಆದರೆ ಕರ್ತನ ವೇದವಾಕ್ಯದಲ್ಲಿ ಹೇಳ್ತಾರೆ, ನೀತಿವಂತನಿಗೆ ಸಂಭವಿಸುವ ಕಷ್ಟಗಳು ಅನೇಕವಿದ್ದರೂ ಯೆಹೋವನು ಅವೆಲ್ಲವುಗಳಿಂದ ಬಿಡಿಸುವ ಆತನು. ಒಂದು ನೀತಿವಂತನಿಗೆ ಸಮಸ್ಯೆಗಳು, ಹೋರಾಟಗಳು ಹೆಚ್ಚಾಗಿ ಬರುತ್ತದೆ. ಕಷ್ಟಗಳು ಬರೋದು ಆ ದುಷ್ಟರಿಗೆ, ಇನ್ನೂ ಕೆಟ್ಟ ಕೆಟ್ಟ ಕಾರ್ಯಗಳನ್ನು ಮಾಡುವವರಿಗಲ್ಲ, ಒಳ್ಳೆಯವರಿಗೆ ಜಾಸ್ತಿ ಕಷ್ಟಗಳು ಬರುತ್ತೆ. ಹಾಗೆ ನೀವು ಇಂದು ನೀತಿವಂತರಾಗಿ ನಡೀತಾ ಇರ್ಬೋದು, ಪರಿಶುದ್ಧರಾಗಿಯೂ ನಡೀತಾ ಇರ್ಬೋದು, ದೇವರಲ್ಲಿ ಭಯ ಭಕ್ತಿ ಉಳ್ಳಂಥ ಕುಟುಂಬವಾಗಿಯೂ ನಡೀತಾ ಇರ್ಬೋದು. ನಿಮ್ಮನ್ನು ಅನೇಕ ಸಮಸ್ಯೆಗಳು ಬಾಧಿಸುವಾಗ ನೀವು ಯೋಚನೆ ಮಾಡ್ತಾ ಇದ್ದೀರಿ, ದೇವರೇ, ನಾನಿಷ್ಟು ನೀತಿವಂತನಾಗಿಯೂ ನಾನಿಷ್ಟೆಲ್ಲ ಭಕ್ತಿವಂತನಾಗಿಯೂ ನಡೀತಾ ಇದ್ರು, ಯಾಕಪ್ಪ ಇಷ್ಟೆಲ್ಲ ಕಷ್ಟಗಳು ನನ್ನನ್ನೇ ಆತುಕೊಂಡಿದೆ, ನನ್ನನ್ನೇ ಆವರಿಸ್ಕೊಂಡಿದೆ, ಈ ರೋಗ ನನಗೆ ಯಾಕಪ್ಪ, ಈ ಚಿಂತೆ ನನಗೆ ಯಾಕೆ ದೇವರೇ ಅಂತ ಹೇಳ್ತಾ ಇದ್ದೀರಾ? ನಮ್ಮ ಕರ್ತನು ಈ ವೇದವಾಕ್ಯದಿಂದ ಇಂದು ನಿಮ್ಮನ್ನು ಸಂತೈಸಿ ಬಿಡುಗಡೆನ ತರ್ತಾ ಇದ್ದಾರೆ. ನೀತಿವಂತನಿಗೆ ಸಂಭವಿಸುವ ಕಷ್ಟ ಅನೇಕವಿದ್ದರೂ ಯೆಹೋವನು ಅವೆಲ್ಲವುಗಳಿಂದ ನಮ್ಮನ್ನು ಬಿಡಿಸುವಾತನು. ಹೌದು ಪ್ರಿಯರೇ, ನೀತಿವಂತನಿಗೆ ಅನೇಕ ಕಷ್ಟಗಳಂತೆ, ಹೋರಾಟಗಳು, ದುಃಖಗಳು, ವ್ಯಾಧಿಗಳು, ನೋವು, ಸಂಕಷ್ಟ ಏನೆಲ್ಲ ನಿಮ್ಮನ್ನು ಆವರಿಸ್ಕೊಂಡು, ಬಡತನ, ಸಾಲ, ಹೀಗೆ ನಿಮ್ಮನ್ನು ಅನೇಕವಾದಂಥ ಬಾಧನೆ, ಪೀಡನೆ ನಿಮಗೆ ಕೊಡ್ತಾ ಇರ್ಬೋದು. ವೈರಿಗಳು ಕೂಡ ಅನೇಕರು ಇರ್ಬೋದು, ಎಲ್ಲ ಜನ ನಿಮ್ಮನ್ನು ದೂರ ತಳ್ಳಿರ್ಬೋದು. ಆದರೆ ದೇವರು ಹೇಳ್ತಾರೆ, ನಿನ್ನ ನೀತಿವಂತಿಕೆ ಇನ್ನೂ ಹೆಚ್ಚಾಗಲಿ, ಇನ್ನೂ ಬಲಗೊಳ್ಳ್ರಿ, ಇನ್ನೂ ಭಕ್ತಿ ಹೆಚ್ಚಿಸ್ಕೊಳ್ರಿ, ಇನ್ನೂ ಪರಿಶುದ್ಧರಾಗ್ರಿ. ಯಾಕೆ? ಕರ್ತನು ನಮ್ಮನ್ನು ಬಿಡುಗಡೆ ಕೊಡೋ ಸಮಯ, ದೇವರು ನಮ್ಮನ್ನು ಆಶೀರ್ವಾದ ಮಾಡುವಂಥ ಆ ಒಂದು ಕೃಪೆ ನಮ್ಮ ಕುಟುಂಬದ ಮೇಲೆ ಇಳಿತಾ ಇದೆ ಪ್ರಿಯರೇ. ಆತನು ನೀತಿವಂತರನ್ನೇ ನೋಡಿ ಕರ್ತನ ಹೇಳ್ತಾರೆ, ನಿನಗೆ ಕಷ್ಟಗಳು ಅನೇಕವಿದೆಯೋ, ಯೆಹೋವನು ಅವೆಲ್ಲವುಗಳಿಂದ ಇಂದು ಬಿಡುಗಡೆ ಕೊಡ್ತಾ ಇದ್ದಾರೆ. ಈ ದಿನ ನಿಮಗೆ ಬಿಡುಗಡೆಯನ್ನು ತರೋ ಕರ್ತನನ್ನು ದೃಷ್ಟಿಸಿ ನೋಡ್ರಿ, ಆತನನ್ನು ದೃಷ್ಟಿಸ್ರಿ. ಒಂದು ಪ್ರಕಾಶಮಾನವಾದ ಬೆಳಕಾಗಿ ನೀವು ಮಾರ್ಪಡ್ತೀರಾ. ಚಿಂತೆ, ದುಃಖ, ವ್ಯಾಧಿ ಎಲ್ಲವೂ ನಮ್ಮನ್ನು ಬಿಟ್ಟು ಓಡಿ ಹೋಗುತ್ತೆ ಪ್ರಿಯರೇ. ನಮ್ಮ ಕರ್ತನಾದ ಯೇಸು ಸ್ವಾಮಿ ಎಲ್ಲಿ ದುಃಖ ಇತ್ತು, ಎಲ್ಲಿ ದುಃಖದ ಮನೆಗಳು, ಅಲ್ಲೇ ಆತನು ಸಂಧಿಸ್ತಾ ಇದ್ರು. ರೋಗ ಬಾಧೆಯಲ್ಲಿ ನರಳುತ್ತಿರೋರನ್ನು ನೋಡಿ ಆತನವರನ್ನು ಸ್ವಸ್ಥ ಮಾಡಿ ಬಿಡುಗಡೆ ಕೊಟ್ಟು ಅದ್ಭುತವನ್ನು ನಡೆಸಿ ಅಲ್ಲಿಂದ ಮುಂದೆ ಹೋಗ್ತಾ ಇದ್ರು. ನಮ್ಮ ದೇವರು ಅದ್ಭುತ ಸ್ವರೂಪನು. ಇಂದು ನಿಮ್ಮ ಜೀವಿತದಲ್ಲಿ ಅದ್ಭುತ ಮಾಡ್ತಾರೆ. ಈಗಲೇ ನೀವು ನಂಬಿಕೆ ಇಟ್ಟು ಪ್ರಾರ್ಥಿಸಿ. ದೇವರು ಹೇಳ್ತಾರೆ, ನೀವು ನಂಬಿಕೊಂಡು ಪ್ರಾರ್ಥನೆಯಲ್ಲಿ ಏನೇನು ಬೇಡಿಕೊಳ್ತೀರೋ ಅದೆಲ್ಲವನ್ನ ಯೆಹೋವನು ದೇವರು ಅದನ್ನು ಕೊಡ್ತಾ ಇದ್ದಾರೆ. ನಂಬಿಕೆಯಿಂದ ನೀವೇನೇನಾದರೂ ಬೇಡ್ಕೊಳ್ಳಿ, ದೇವರು ಈ ದಿನ ನಿಮ್ಮ ಜೀವಿತದಲ್ಲಿ ಅದ್ಭುತ ಮಾಡ್ತಾ ಇದ್ದಾರೆ. ಒಂದು ದೊಡ್ಡ ಆಶೀರ್ವಾದ ನಿಮ್ಮ ಕುಟುಂಬದ ಮೇಲೆ ಸುರಿಸಲ್ಪಡ್ತಾ ಇದೆ. ವ್ಯಾಧಿ ನಿಮ್ಮನ್ನು ಬಿಟ್ಟು ಅಗಲಿ ಓಡುತ್ತೆ. ದುಷ್ಟಶಕ್ತಿಯ ಪೀಡನೆ ಇಂದಿನಿಂದ ಕರ್ತನು ಬಿಡುಗಡೆ ತರ್ತಾ ಇದ್ದಾರೆ. ಪ್ರಾರ್ಥನೆ ಪೂರ್ಣ ಹೃದಯದಿಂದ ಕರ್ತನಿಗೆ ಸಮರ್ಪಣೆ ಮಾಡಿ ಪ್ರಾರ್ಥನೆ ಮಾಡಿ. ಎಲ್ಲ ಚಿಂತೆ ಆತನ ಮೇಲೆ ಹಾಕ್ರಿ, ಎಲ್ಲ ದುಃಖ ಭಾರ ಆತನ ಮೇಲೆ, ವ್ಯಾಧಿಗಾಗಿ ಮೊರೆ ಇಡ್ರಿ. ಕರ್ತನು ಇಂದು ನಿಮಗೆ ದೊಡ್ಡ ಆಶೀರ್ವಾದವನ್ನು ಸುರಿಸಲಿದ್ದಾರೆ. ಪ್ರಾರ್ಥನೆ ಮಾಡೋಣ ಪ್ರಿಯರೇ. ಭೂಪರ ಲೋಕದ ಒಡೆಯ ತಂದೆಯೇ, ನೀವು ಸರ್ವಶಕ್ತನು, ಕೃಪಾಳು ತಂದೆಯೇ, ಘನವೈದ್ಯನು, ಆರೋಗ್ಯದಾಯಕ, ನೀನೇ ಸೃಷ್ಟಿಗೆ ಯಜಮಾನ. ಅಪ್ಪ, ನಿನ್ನ ಹೊರತು ಘನ ವೈದ್ಯನೇ ಇಲ್ಲಪ್ಪ. ನೀನು ಘನ ವೈದ್ಯರಿಗೆ ವೈದ್ಯನಪ್ಪ. ಅಪ್ಪ, ನಿನ್ನ ಕೈಲಿ ಅಸಾಧ್ಯವಾದುದು ಒಂದು ಇಲ್ಲ ಕರ್ತನೆ. ಏಸಪ್ಪ, ಯಾರ್ಯಾರು ನನ್ನೊಂದಿಗೆ ಸೇರಿ ಇಂದು ಪ್ರಾರ್ಥನೆ ಮಾಡ್ತಾ ಇದ್ದಾರೋಪ್ಪ, ನೀವು ಕೊಟ್ಟ ಈ ವೇದವಾಕ್ಯದಂತೆ ನೀತಿವಂತನಿಗೆ ಸಂಭವಿಸುವ ಕಷ್ಟಗಳು ಅನೇಕವಿದ್ದರೂ ಯೆಹೋವನು ಅವೆಲ್ಲವುಗಳಿಂದ ಬಿಡಿಸುವ ಆತನು. ಹೌದಪ್ಪ, ಅವರನ್ನು ಮುಟ್ಟಿ ಬಿಡುಗಡೆ ಕೊಡು. ಈಗ ಅವರ ಮೇಲೆ ನಿನ್ನ ಆಶೀರ್ವಾದ ಇಳಿಯಲಿ. ಅವರ ಕುಟುಂಬದಲ್ಲಿ ಬಾಧಿಸುತ್ತಿರುವ ದುಷ್ಟ ಆತ್ಮ, ಪಿಚಾಚ್ಯ ಕ್ರಿಯೆಗಳು
ಯೇಸುವಿನ ನಾಮದಲ್ಲಿ ಬಿಟ್ಟು ಹೋಗಲಿ ಎಂದು ಆಜ್ಞೆ ಕೊಡ್ತೇನೆ. ಮನಸ್ತಾಪಗಳು ದೇವರೇ, ಮುರಿದ ಮನಸ್ಸನ್ನು ನೀನು ಕಟ್ಟಿ ವಾಸಿ ಮಾಡೋ ದೇವರು. ಒಬ್ಬೊಬ್ಬರ ಮುರಿದ ಮನಸ್ಸುಗಳು ಕಟ್ಟಿ ವಾಸಿ ಮಾಡು ತಂದೆ. ಅವರಿಗೆ ಹೊಂದಾಣಿಕೆ, ಕಲ್ವಾರಿ ಪ್ರೀತಿ ಆ ಕುಟುಂಬ ತುಂಬಿ ಹೊರಸೂಸಲಿ ಅಪ್ಪ. ಅವರು ಏನೇನು ಬೇಡಿಕೊಳ್ತಿದ್ದಾರೋ ತಂದೆ, ಅದೆಲ್ಲವನ್ನೀಗ ದಯಪಾಲಿಸು, ಆಶೀರ್ವದಿಸು ಅಯ್ಯ ಅಪ್ಪ. ನೀನೀಗ ಮುಟ್ಟಿ ಗುಣ ಮಾಡ್ತಾ ಇರೋದಕ್ಕಾಗಿ ಸ್ತೋತ್ರ ಪರಿಶುದ್ಧಾತ್ಮನೆ. ಬಿಡುಗಡೆ ಕೊಡುತ್ತಾ ಇರೋದಕ್ಕೊಂದನೆ ಅದ್ಭುತ ಮಾಡ್ತಾ ಇದ್ದೀರಾ, ಸ್ತೋತ್ರ ಅಪ್ಪ. ನಿನ್ನ ನಾಮಲ್ಲಿ ಮಹಿಮೆ ಆಗಲಿ. ಅವರ ಕುಟುಂಬದಲ್ಲಿ, ಹೃದಯದಲ್ಲಿ ಸಮಾಧಾನ ಪ್ರಭು, ನೀನು ಸಮಾಧಾನ ಆಳ್ವಿಕೆ ಮಾಡಲಿ. ಸಮಾಧಾನ ತುಂಬಿಸು ತಂದೆ, ಆರೋಗ್ಯದಿಂದ ತುಂಬಿಸು ಸ್ವಾಮಿ. ಯೇಸುವಿನ ನಾಮದಲ್ಲಿ ಅವರೆಲ್ಲ ಕಷ್ಟಗಳು ಬಿಡುಗಡೆ ಕೊಡಪ್ಪ. ಈಗ ನಿನ್ನ ಆಶೀರ್ವಾದ ಮಾಡಿದ್ದಕ್ಕಾಗಿ ವಂದನೆ, ಬಿಡುಗಡೆ ಕೊಟ್ಟಿದ್ದಕ್ಕಾಗಿ ವಂದನೆ ತಂದೆ. ಯೇಸುವಿನ ದಿವ್ಯ ನಾಮದಲ್ಲಿ ನಾವು ಬೇಡಿಕೊಳ್ಳುತ್ತೇವೆ ತಂದೆ. ಆಮೀನ್.